ಆದಾಗಿನಿಂದ ಇಲ್ಲಿಯವರೆಗೆ ತಾರತಮ್ಯ ಮಲತಾಯಿ ಧೋರಣೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ತಾವು ಅನ್ಯತಾ ಭಾವಿಸಬಾರದು. ಮಾಧ್ಯಮ ಮಿತ್ರರು ನೀವು ಬಹಳಷ್ಟು ಪ್ರಾಮಾಣಿಕವಾಗಿ ಈ ಭಾಗದ ಸುದ್ದಿಗಳನ್ನು ವರದಿಯನ್ನು ಮಾಡುತ್ತೀರಿ. ಆದರೆ ನಮ್ಮ ಎಲ್ಲ ಸುದ್ದಿ ಮಾಧ್ಯಮದ ಮುಖ್ಯಸ್ಥರು ದಕ್ಷಿಣ ಕರ್ನಾಟಕದವರೇ ಆಗಿರುವುದರಿಂದ ಬಹುಶಃ ಈ ಭಾಗದ ಯಾವ ಸುದ್ದಿಗಳು ರಾಜ್ಯವ್ಯಾಪಿ ಆಗೋದಿಲ್ಲ. ಒಂದು ಉದಾಹರಣೆಯನ್ನು ಹೇಳುವುದಾದರೆ, ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ 71 ಜನರಿಗೆ ಕೊಟ್ಟರು. ಆ ಪೈಕಿ ನಮಗೂ ಕೂಡ ಉತ್ತರ ಕರ್ನಾಟಕ ಭಾಗದವರನ್ನ ಸಮಾನವಾಗಿ ಕಾಣುವುದಾದರೆ ಕನಿಷ್ಠ 30 ರಿಂದ 35 ಪ್ರಶಸ್ತಿಗಳನ್ನ ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿದ್ದು ಕೇವಲ 21 ಪ್ರಶಸ್ತಿಗಳನ್ನ. ಇನ್ನು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಹೇಳುವುದಾದರೆ 4 ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಕೇವಲ 4 ಜನರಿಗೆ. ಆದರೆ ಆ 4 ಜನ ಮಾಧ್ಯಮ ಕ್ಷೇತ್ರದ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು ಕೂಡ ಉತ್ತರ ಕರ್ನಾಟಕ ಭಾಗದವರಿಲ್ಲ. ಒಬ್ಬರು ಬೆಂಗಳೂರಿಗರು, ಒಬ್ಬರು ಮೈಸೂರಿನವರು, ಒಬ್ಬರು ಮಂಡ್ಯದವರು, ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಮಾಧ್ಯಮದ ಕ್ಷೇತ್ರದಲ್ಲೂ ಕೂಡ ತಾರತಮ್ಯ ಮಲತಾಯಿ ಧೋರಣೆ ಮಾಡ್ತಾರೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬರುವುದಾದ್ರೆ ಇಲ್ಲಿಯವರೆಗೆ ಆಗಿರುವಂತಹ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಆ ಭಾಗದವರೇ. ಈ ಭಾಗದವರು 5-6 ಜನ ಆದರೂ ಕೂಡ ಯಾರನ್ನು ಪೂರ್ಣಾವಧಿ ಮಾಡೋರು ಬಿಟ್ಟಿಲ್ಲ. ಕೇವಲ 5 ಜನ ಉತ್ತರ ಕರ್ನಾಟಕ ಭಾಗದಿಂದ ಮುಖ್ಯಮಂತ್ರಿಗಳಾದರೂ ಕೂಡ ಯಾರೊಬ್ಬರನ್ನು ಕೂಡ ಪೂರ್ಣಾವಧಿ 5 ವರ್ಷ ಮಾಡಲಿಕ್ಕೆ ಬಿಟ್ಟಿಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಒಬ್ಬರು ಮಾತ್ರ 3 ಅವಧಿ ಸೇರಿ 5 ವರ್ಷ 3 ತಿಂಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದರು. ಇವತ್ತು ನಾವು ಪ್ರತ್ಯೇಕ ರಾಜ್ಯವನ್ನ ಕೇಳ್ತಾ ಇದ್ದೇವೆ. ಇದು ಯಾವುದೇ ರಾಜಕೀಯ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮ ಅಧಿಕಾರದ ದಾಹಕ್ಕಾಗಿ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ, ನಮ್ಮ ಭಾಗದ ಯುವಕರು ಸ್ವಾಭಿಮಾನದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆದುಕೊಂಡು ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯ ಬೇಕು. ಈ ಭಾಗದ ರೈತರು ತಾವು ಬೆಳೆದಂತಹ ಬೆಳೆಗಳನ್ನ ಒಳ್ಳೆಯ ಮಾರುಕಟ್ಟೆಗೆ ಬೆಂಬಲ ಬೆಲೆಯನ್ನು ಪಡೆಯಲಿಕ್ಕೆ ಪ್ರತ್ಯೇಕ ರಾಜ್ಯ ಬೇಕು. ಈ ಭಾಗದ ಉದ್ಯಮಿಗಳು ಒಂದು ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನು ಕೊಡುವಂತಹ ಪ್ರದೇಶ ನಮ್ಮ ಉತ್ತರ ಕರ್ನಾಟಕ. ಹಾಗಾಗಿ ಉತ್ತರ ಕರ್ನಾಟಕದ ಯುವಕರು, ಮಹಿಳೆಯರು, ಕಾರ್ಮಿಕರು, ರೈತರು ಸ್ವಾವಲಂಬನೆಯಿಂದ, ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ, ಸಮೃದ್ಧಿಯಿಂದ ಬದುಕಬೇಕು ಅನ್ನೋದಾದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅನ್ನುವಂಥದ್ದು ನಮ್ಮ ವಾದ. ನಾವು 2016ರಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯನ್ನು ನೋಂದಣಿ ಮಾಡಿ 2018ರಿಂದ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಎಲ್ಲ 15 ಜಿಲ್ಲೆಗಳಾದ್ಯಂತ ನಾವು ಜನರಿಂದ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಾಗಿ ಇವತ್ತು ದಿನಾಂಕ 20/11/2025 ಮಾಹಿತಿ ಆಧಾರದ ಮೇಲೆ ಹೇಳುವುದಾದರೆ 1,48,91,346 ಜನರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಅಭಿಪ್ರಾಯಕ್ಕೆ, ಲಿಖಿತ ಅಭಿಪ್ರಾಯಕ್ಕೆ ಸಹಿಯನ್ನು ಹಾಕಿದ್ದಾರೆ. 91,346. ಹಾಗಾಗಿ ಇದು ನಾಡದ್ರೋಹದ ಕೆಲಸ ಅಲ್ಲ, ರಾಜ್ಯ ವಿಭಜನೆ ಮಾಡ್ತಾ ಇದ್ದೇವೆ ಅನ್ನುವಂಥ ತಪ್ಪು ಕಲ್ಪನೆ ಬೇಡ. ಇವತ್ತು ಎಲ್ಲ ಸಾಹಿತಿಗಳು, ಚಿಂತಕರು, ರೈತ ಮುಖಂಡರು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ರಾಜಕಾರಣಿಗಳ ವಿಷಯಕ್ಕೆ ಬರೋದಾದರೆ ರಾಜು ಕಾಗೆ ಅವರಿಗಿಂತ ಮುಂಚಿತವಾಗಿ ಉಮೇಶ್ ಕತ್ತಿ ಅವರು ಕೂಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ರು. ನಮ್ಮ ಉತ್ತರ ಕರ್ನಾಟಕ ಅಂತಂದರೆ ಇದು 15 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕವನ್ನು ಒಳಗೊಂಡಂಥ ಪ್ರದೇಶ. ಹಾಗಾಗಿ ಈ ಒಂದು ಭಾಗ ಅತ್ಯಂತ ಸಂಪದ್ಭರಿತವಾದಂಥ ನಾಡು. ಕೆಲವರು ವಾದ ಮಾಡ್ತಾರೆ, ನೀವು ಪ್ರತ್ಯೇಕ ರಾಜ್ಯ ಆದ್ರೆ ಭಿಕಾರಿಗಳಾಗ್ತೀರಿ, ಭಿಕ್ಷುಕರಾಗ್ತೀರಿ, ನಿಮಗೆ ಊಟಕ್ಕೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೆಲವು ರಾಜಕಾರಣಿಗಳು ಹೇಳಿದರು.
ಅದು 100ಕ್ಕೆ 100 ಸುಳ್ಳು, ತಪ್ಪು. ಬಹುಶಃ ಅವರು ಹೇಳೋದು ಏನು ಅಂತಂದರೆ ಬೆಂಗಳೂರಿನ ಆದಾಯ ಹೆಚ್ಚಿದೆ ಅನ್ನುವಂಥ ವಾದವನ್ನು ಅವರು ಹೇಳ್ತಾರೆ. ಅದನ್ನು ನಾವು ಒಪ್ಕೋತೀವಿ. ಯಾಕಂದ್ರೆ ಅದೊಂದು ರಾಜಧಾನಿ ಆಗಿರೋದ್ರಿಂದ ಅದರ ಆದಾಯ ಉಳಿದ ಎಲ್ಲ ಜಿಲ್ಲೆಗಳಿಗಿಂತಲೂ ಹೆಚ್ಚಾಗಿರುವುದು ಸಹಜವಾದದ್ದು. ಮತ್ತು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದರೆ ಬೆಂಗಳೂರಿನ ಆದಾಯದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಜನರ ಪಾತ್ರ ಇದೆ. ನಾವು ಇಲ್ಲಿಂದ ದಿನಾಲು ಲಕ್ಷಾಂತರ ಜನ ಅಲ್ಲಿ ಹೋಗ್ತೀವಿ, ಬಸ್ ಚಾರ್ಜ್ ಕೊಡ್ತೀವಿ, ಅಲ್ಲಿ ಹೋಟೆಲ್ನಾಗಿರ್ತೀವಿ, ಅಲ್ಲಿ ನಾಷ್ಟ ಮಾಡ್ತೀವಿ, ಲಾಡ್ಜ್ನಾಗಿರ್ತೀವಿ, ಆಟೋದಾಗ ಓಡಾಡ್ತೀವಿ, ಬಸ್ನಾಗ ಓಡಾಡ್ತೀವಿ. ಹೀಗಾಗಿ ನಿಮ್ಮ ಬೆಂಗಳೂರಿನ ಆದಾಯ ಹೆಚ್ಚಾಗಿದೆ ಹೊರತು ನಿಮ್ಮ ಯಾರಾದರೂ ಒಬ್ಬರು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ಯಾವುದೇ ರೀತಿಯ ₹1 ನಮಗೆ ಲಾಭ ಮಾಡಿಕೊಟ್ಟಿದ್ದರೆ ಉದಾಹರಣೆಯನ್ನು ಹೇಳ್ರಿ. ಬೆಂಗಳೂರಿನ ಆದಾಯ ಉತ್ತರ ಕರ್ನಾಟಕದವರಿಂದಲೇ ಹೊರತು ಕೇವಲ ನಿಮ್ಮಿಂದ ಅಲ್ಲ. ಇನ್ನು ತಾರತಮ್ಯ ಮಾಡೋದ್ರೊಳಗೆ ಎಷ್ಟು ಅತಿ ವಿಪರೀತ ಅಂತಂದರೆ, ತಮ್ಮ ಗಮನಕ್ಕಿರಲಿ, ಅಲ್ಲಿ ಇನ್ನೊಂದು ವಿಮಾನ ನಿಲ್ದಾಣವನ್ನು ಮಾಡ್ತಾ ಇದ್ದಾರೆ, 2ನೇ ವಿಮಾನ ನಿಲ್ದಾಣವನ್ನು. ಆ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕೊಟ್ಟಿರುವಂಥ ರೈತರಿಗೆ 2.5ರಿಂದ 3 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಫರನ್ನು ಕೊಟ್ಟರೂ ಕೂಡ ಆ ಭಾಗದ ರೈತರು ಇನ್ನೂ ಹೆಚ್ಚಿನ ಬೆಲೆಯನ್ನು, ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ತಾವು ಗಮನಿಸಬೇಕು, ಈ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದ ಅತ್ಯಂತ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ ಅಡಗಲಾಗಿರುವಂಥ ಯೋಜನೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ.